ಹಾಯ್ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾವು ಈ ವಿಡಿಯೋದಲ್ಲಿ ಕರ್ನಾಟಕದ ಪ್ರಸಿದ್ಧ ವ್ಯಕ್ತಿಗಳು ಮತ್ತು ಅವರ ಬಿರುದುಗಳು ಮತ್ತು ಪ್ರಸಿದ್ಧ ಸ್ಥಳಗಳ ಪ್ರಸಿದ್ಧತೆಯನ್ನು ತಿಳಿದುಕೊಳ್ಳೋಣ. ಭಾಗ 5, ಪ್ರಶ್ನೆ ಸಂಖ್ಯೆ 175. ಮೈಸೂರಿನ ಹುಲಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ: ಟಿಪ್ಪು ಸುಲ್ತಾನ್. ಮೈಸೂರಿನ ಹುಲಿ ಎಂದು ಟಿಪ್ಪು ಸುಲ್ತಾನವನ್ನು ಕರೆಯುತ್ತಾರೆ. ಪ್ರಶ್ನೆ 176. ಕರ್ನಾಟಕದ ಅಭಿನವ ಕಾಳಿದಾಸ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ: ಬಸಪ್ಪ ಶಾಸ್ತ್ರಿ. ಕರ್ನಾಟಕದ ಅಭಿನವ ಕಾಳಿದಾಸ ಬಸಪ್ಪ ಶಾಸ್ತ್ರಿ. ಪ್ರಶ್ನೆ 177. ಕರ್ನಾಟಕದ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಯಾರು? ಉತ್ತರ: ಕುಮಾರವ್ಯಾಸ. ಕರ್ನಾಟಕದ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಕುಮಾರವ್ಯಾಸ. ಪ್ರಶ್ನೆ 178. ಕರ್ನಾಟಕದ ಕಾದಂಬರಿಯ ಪಿತಾಮಹ ಯಾರು? ಉತ್ತರ: ಗಳಗನಾಥ. ಕರ್ನಾಟಕದ ಕಾದಂಬರಿಯ ಪಿತಾಮಹ ಗಳಗನಾಥ. ಪ್ರಶ್ನೆ 179. ಕರ್ನಾಟಕದ ಸಂಗೀತದ ಪಿತಾಮಹ ಯಾರು? ಉತ್ತರ: ಪುರಂದರದಾಸರು. ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು. ಪ್ರಶ್ನೆ 180. ಕರ್ನಾಟಕ ಪ್ರಹಸನ ಪಿತಾಮಹ ಯಾರು? ಉತ್ತರ: ಟಿ.ಪಿ. ಕೈಲಾಸಂ. ಕರ್ನಾಟಕ ಪ್ರಹಸನ ಪಿತಾಮಹ ಟಿ.ಪಿ. ಕೈಲಾಸಂ. ಪ್ರಶ್ನೆ 181. ಕರ್ನಾಟಕದ ವಚನಶಾಸ್ತ್ರದ ಪಿತಾಮಹ ಯಾರು? ಉತ್ತರ: ಫಕೀರಪ್ಪ ಗುರುಬಸಪ್ಪ ಅಳಕಟ್ಟಿ, ಪಾಗು ಅಳಕಟ್ಟಿ. ಕರ್ನಾಟಕ ವಚನಶಾಸ್ತ್ರದ ಪಿತಾಮಹ ಪಾಗು ಅಳಕಟ್ಟಿ ಅಥವಾ ಫಕೀರಪ್ಪ ಗುರುಬಸಪ್ಪ ಅಳಕಟ್ಟಿ. ಪ್ರಶ್ನೆ 182. ಕರ್ನಾಟಕ ಸಾಹಿತ್ಯದ ಹಾಸ್ಯ ಬ್ರಹ್ಮ ಯಾರು? ಉತ್ತರ: ಪಡುಕೋಣೆ ರಮಾನಂದರಾಯರು. ಕರ್ನಾಟಕ ಸಾಹಿತ್ಯದ ಹಾಸ್ಯ ಬ್ರಹ್ಮ ಪಡುಕೋಣೆ ರಮಾನಂದರು. ಪ್ರಶ್ನೆ 183. ಕರ್ನಾಟಕದ ಚುಟುಕುಗಳ ಬ್ರಹ್ಮ ಯಾರು? ಉತ್ತರ: ದಿನಕರ ದೇಸಾಯಿ. ಕರ್ನಾಟಕದ ಚುಟುಕುಗಳ ಬ್ರಹ್ಮ ದಿನಕರ ದೇಸಾಯಿ. ಪ್ರಶ್ನೆ 184. ಕರ್ನಾಟಕದ ಸಣ್ಣ ಕಥೆಗಳ ಜನಕ ಯಾರು? ಉತ್ತರ: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಕರ್ನಾಟಕದ ಸಣ್ಣ ಕಥೆಗಳ ಜನಕ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಪ್ರಶ್ನೆ 185. ತ್ರಿಪದಿಯ ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ: ಸರ್ವಜ್ಞ. ತ್ರಿಪದಿಯ ಬ್ರಹ್ಮ ಎಂದು ಸರ್ವಜ್ಞನನ್ನು ಕರೆಯುತ್ತಾರೆ. ಪ್ರಶ್ನೆ 186. ಷಟ್ಪದಿಯ ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ: ರಾಘವಾಂಕ. ಷಟ್ಪದಿಯ ಬ್ರಹ್ಮ ಎಂದು ರಾಘವಾಂಕರನ್ನು ಕರೆಯುತ್ತಾರೆ. ಪ್ರಶ್ನೆ 187. ಕರ್ನಾಟಕದ ಕಂಪ್ಯೂಟರ್ನ ಮಹಿಳೆ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ: ಶಕುಂತಲಾದೇವಿ. ಕರ್ನಾಟಕದ ಕಂಪ್ಯೂಟರ್ನ ಮಹಿಳೆ ಶಕುಂತಲಾದೇವಿ. ಪ್ರಶ್ನೆ 188. ಕರ್ನಾಟಕದ ಕಾಶ್ಮೀರ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಉತ್ತರ: ಕೊಡಗು. ಕರ್ನಾಟಕದ ಕಾಶ್ಮೀರ ಎಂದು ಕೊಡಗನ್ನು ಕರೆಯುತ್ತಾರೆ. ಪ್ರಶ್ನೆ 189. ಕರ್ನಾಟಕದ ಪಂಜಾಬ್ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಉತ್ತರ: ವಿಜಯಪುರ ಅಥವಾ ಬಿಜಾಪುರ. ಕರ್ನಾಟಕದ ಪಂಜಾಬ್ ಬಿಜಾಪುರ. ಪ್ರಶ್ನೆ 190. ಕರ್ನಾಟಕದ ಚಿರಾಪುಂಜಿ ಎಂದು ಕರೆಯಲ್ಪಡುವ ಸ್ಥಳ ಯಾವುದು? ಉತ್ತರ: ಆಗುಂಬೆ. ಕರ್ನಾಟಕದ ಚಿರಾಪುಂಜಿ ಎಂದು ಕರೆಯಲ್ಪಡುವ ಸ್ಥಳ ಆಗುಂಬೆ. ಪ್ರಶ್ನೆ 191. ಕರ್ನಾಟಕದ ಕಲ್ಪತರು ಎಂದು ಕರೆಯುವ ಜಿಲ್ಲೆ ಯಾವುದು? ಉತ್ತರ: ತುಮಕೂರು. ಕರ್ನಾಟಕದ ಕಲ್ಪತರು ಎಂದು ಕರೆಯಲ್ಪಡುವ ಜಿಲ್ಲೆ ತುಮಕೂರು. ಪ್ರಶ್ನೆ 192. ಜೈನರ ಕಾಶಿ ಎಂದು ಕರೆಯಲ್ಪಡುವ ಕರ್ನಾಟಕದ ಸ್ಥಳ ಯಾವುದು? ಉತ್ತರ: ಶ್ರವಣಬೆಳಗೊಳ. ಜೈನರ ಕಾಶಿ ಎಂದು ಕರೆಯಲ್ಪಡುವ ಕರ್ನಾಟಕದ ಸ್ಥಳ ಶ್ರವಣಬೆಳಗೊಳ. ಪ್ರಶ್ನೆ 193. ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಉತ್ತರ: ದಾವಣಗೆರೆ. ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ. ಪ್ರಶ್ನೆ 194. ಕರ್ನಾಟಕದ ಭತ್ತದ ಕಣಜ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಉತ್ತರ: ಮಂಡ್ಯ. ಕರ್ನಾಟಕದ ಭತ್ತದ ಕಣಜ ಎಂದು ಕರೆಯಲ್ಪಡುವ ಜಿಲ್ಲೆ ಮಂಡ್ಯ. ಪ್ರಶ್ನೆ 195. ರೈಲು ಸಂಪರ್ಕವಿಲ್ಲದ ಕರ್ನಾಟಕದ ಏಕೈಕ ಜಿಲ್ಲೆ ಯಾವುದು? ಉತ್ತರ: ಕೊಡಗು. ರೈಲು ಸಂಪರ್ಕವಿಲ್ಲದ ಕರ್ನಾಟಕದ ಏಕೈಕ ಜಿಲ್ಲೆ ಕೊಡಗು. ಪ್ರಶ್ನೆ 196. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ಉತ್ತರ: ಆಗುಂಬೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗುಂಬೆ. ಪ್ರಶ್ನೆ 197. ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು? ಉತ್ತರ: ಚಳ್ಳಕೆರೆ, ಚಿತ್ರದುರ್ಗ ಜಿಲ್ಲೆ. ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಚಳ್ಳಕೆರೆ, ಚಿತ್ರದುರ್ಗ ಜಿಲ್ಲೆ. ಪ್ರಶ್ನೆ 198. ಯುಗ ಪ್ರವರ್ತಕ, ರಾಜ ಸೇವಾಸಕ್ತ ಎಂಬ ಬಿರುದುಗಳು ಯಾರಿಗಿದೆ? ಉತ್ತರ: ಬಿ.ಎಂ. ಶ್ರೀಕಂಠಯ್ಯ. ಯುಗ ಪ್ರವರ್ತಕ, ರಾಜ ಸೇವಾಸಕ್ತ ಎಂಬ ಬಿರುದು ಇರುವ ವ್ಯಕ್ತಿ ಬಿ.ಎಂ. ಶ್ರೀಕಂಠಯ್ಯ.
ಪ್ರಶ್ನೆ 199. ಸರಸ ಸಾಹಿತ್ಯದ ವರದೇವತೆ ಎಂಬ ಬಿರುದು ಯಾರಿಗಿದೆ? ಉತ್ತರ ಸಂಚಿಯ ಹೊನ್ನಮ್ಮ. ಸರಸ ಸಾಹಿತ್ಯದ ವರದೇವತೆ ಎಂಬ ಬಿರುದು ಇರುವ ವ್ಯಕ್ತಿ ಅಥವಾ ಮಹಿಳೆ ಸಂಚಿಯ ಹೊನ್ನಮ್ಮ. ಪ್ರಶ್ನೆ 200. ಕೋಟೆ ಕೋಲಾಹಲ ಇದು ಯಾರ ಬಿರುದು? ಉತ್ತರ ಸದಾಶಿವ ನಾಯಕ. ಕೋಟೆ ಕೋಲಾಹಲ ಇರುವ ಬಿರುದು ಸದಾಶಿವ ನಾಯಕ. ಪ್ರಶ್ನೆ 201. ಚಿಕ್ಕ ದೇವರಾಜ ಒಡೆಯರಿಗೆ ರಾಜ ಜಗದೇವ ಎಂಬ ಬಿರುದು ಕೊಟ್ಟವರು ಯಾರು? ಉತ್ತರ ಔರಂಗಜೇಬ್. ಚಿಕ್ಕ ದೇವರಾಜ ಒಡೆಯರಿಗೆ ರಾಜ ಜಗದೇವ ಎಂಬ ಬಿರುದು ಕೊಟ್ಟವರು ಔರಂಗಜೇಬ್. ಪ್ರಶ್ನೆ 202. ಜೈನರ ಮೆಕ್ಕ ಎಂದು ಕರೆಯಲ್ಪಡುವ ಕರ್ನಾಟಕದ ಸ್ಥಳ ಯಾವುದು? ಉತ್ತರ ಮೂಡಬಿದ್ರೆ. ಜೈನರ ಮೆಕ್ಕ ಎಂದು ಕರೆಯಲ್ಪಡುವ ಕರ್ನಾಟಕದ ಸ್ಥಳ ಮೂಡಬಿದ್ರೆ. ಪ್ರಶ್ನೆ 203. ಮೂಡಬಿದ್ರೆಯಲ್ಲಿರುವ 1000 ಕಂಬಗಳ ಬಸದಿಯ ಹೆಸರೇನು? ಉತ್ತರ ತ್ರಿಭುವ ತಿಲಕ ಚೂಡಾಮಣಿ. ಮೂಡಬಿದಿರೆಯಲ್ಲಿರುವ 1000 ಕಂಬಗಳ ಬಸದಿಯ ಹೆಸರು ತ್ರಿಭುವ ತಿಲಕ ಚೂಡಾಮಣಿ. ಸ್ನೇಹಿತರೆ, ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.